ಹಾಂ ಸಂತೆನಾದ್ರೂ ಆಯ್ತಾ ಅಂತ ಶೀಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡಿರಿ. ಇವತ್ತು ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಇಬ್ಬರೂ ಚಿಕ್ಕಪೇಟೆಗೆ ಬಂದಿದ್ದೇವೆ ರೀ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೇವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡ್ರಿ ನಾವು ಏನು ತೊಗೊಂಬಂದೀವಿ ಅಂಥೇಳಿ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸುಮಾರು ಟೈಮ್ ಒಂದು 12 ಗಂಟೆ ಆಗಿತ್ತು ರೀ. ನಮ್ಮ ಫ್ರೆಂಡ್ ಏನು ಮಾಡಲ್ಲ, ಮನೆಗೆ ಒಂದು ಸ್ವಲ್ಪ ತಿಂದು ಬಂದಳ ಅಂತ. ಆಮೇಲೆ ಶಾಪಿಂಗ್ ಮಾಡ್ಕೊಂಡು ಕುಂತ್ರ ಟಿಫನ್ ಮಾಡೋದಾಗಲ್ಲ ಅಂತ ಹೇಳ್ಕೆಸಿಂದ ಸ್ವಲ್ಪ ಟಿಫನ್ ತಿಂದು ಹೋಗೋಣ ಬಾ ಅಂತ ಹೇಳಿದಳು. ಮತ್ತು ಅಲ್ಲೇ ಹೋಗಿ ಒಂದು ಹೋಟ್ಲ್ ಇತ್ತು, ಅಲ್ಲೇ ಮತ್ತು ಈರುಳ್ಳಿ ದೋಸೆ ತೊಗೊಂಡು ಆಕೆ ಒಂದು ನಾವೊಂದು ಇಬ್ಬರು ತಿಂದು ಬಂದೆವು ನೋಡ್ರಿ. ದೋಸೆ ಮಾತ್ರ ಚೆನ್ನಾಗಿತ್ತು. ಇದೆಲ್ಲ ಮೈಸೂರು ಬ್ಯಾಂಕಿಂದ ಇಳ್ಕೊಂಡು ಚಿಕ್ಕಪೇಟೆ ಒಳಗೆ ಹೋಗೋ ಟೈಮ್ನಾಗ ಹೋಗ್ತಾ ಲೆಫ್ಟಿಗೆ ಬರ್ತದೆ ಇದು ಹೋಟೆಲ್ಲ. ಆಮೇಲೆ ಮುಂದೆ ಹೋಗ್ತಾ ಗುರುವಾರ ದಿನ ಹೋಗಿದ್ದೇವ್ರು ನಾವು. ಅಲ್ಲಿ ಸಾಯಿಬಾಬಾ ದೇವಸ್ಥಾನದಾಗ ಪೂಜೆ ನಡೆದಿತ್ತು. ಆಮೇಲೆ ಪೂರ್ಣಮಿ ದಿವಸ ನಾವು ಹೋಗಿಲ್ಲ ದೇವಸ್ಥಾನಕ್ಕೆ. ಹಾಗಾಗಿ ಮತ್ತು ಇಬ್ಬರು ಹೋಗಿಸಿಂದ ಗುಡಿಗೆ ಹೋಗಿ ಕಾಲು ಬಿದ್ದು ಬಂದೆವು ನೋಡ್ರಿ. ಮುಂದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ದೂರದ ಆದ್ರೂ ಸಂಡೇ ಇದ್ದಂಗೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ಜನ ಎಲ್ಲ ಪೂಜೆಗೆಲ್ಲ ಬೇಕಿದ್ದ ಐಟಮ್ಸ್ ಎಲ್ಲ ತಂದು ಇಟ್ಟರೆಲ್ಲ ನೋಡ್ರಿ. ಇದೆಲ್ಲ ಲಕ್ಷ್ಮಿ ಕೂಡ್ಸೋ ಸ್ಟ್ಯಾಂಡ್ ಅವರಿ ಇವೆಲ್ಲ. ಆಮೇಲೆ ಬಳೆಗಳೆಲ್ಲ ಹೋಲ್ಸೇಲ್ ರೇಟ್ನಾಗ ಹಾಕ್ಕೊಟ್ಟಿರ್ತಾರೆ. ಆಮೇಲೆ ಅವತ್ತು ಸಂತೆ ಇತ್ತಲ್ಲ, ಡೈಲಿ ಹಿಂಗೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ಹಣ್ಣುಗಳು, ತರಕಾರಿ, ಆಮೇಲೆ ಸೊಪ್ಪ ಅಂದ್ರೆ ಕಾಯಿಪಲ್ಲೆ ಎಲ್ಲ ಭಾಳ ಅಂದ್ರೆ ಭಾಳ ಐತ್ರಿ. ನೋಡ್ರಿ ಇಲ್ಲಿ ಫುಲ್ ಯಾವ ಥರ ಬೇಕೋ ಆ ಥರ ಸೋಫಾ ಕವರ್ಗಳು ಅವ ರೀ. ಮಸ್ತ್ ಸಿಗ್ತಾವೆ ಇಲ್ಲಿ. ನಮ್ಮ ಫ್ರೆಂಡ್ ಲಾಸ್ಟ್ ಟೈಮ್ ಬಂದಾಗ ತೊಗೊಂಡಳು ಇವು. ಬಟ್ ನಮ್ಮ ಸೋಫಾ ಕವರ್ ಹೆಂಗಂದ್ರೆ ನೋಡ್ರಿ, ಇದೆಲ್ಲ ಜರುಗ್ತದೆ ರೀ. ಸರಿಯಾಗಿದ್ದು ಕ್ವಾಲಿಟಿ ಎಲ್ಲ ಚಂದವ ನೋಡ್ರಿ. ಈ ಥರ ತೊಗೊಂಬಂದಾಳೆ ನಮ್ಮ ಫ್ರೆಂಡ. ಈಗ ಅಂಗಡಿದಾಗ ಬಿಸಾಕದ ನೋಡ್ರಿ ಅವರು. ಆಮೇಲೆ ಇಲ್ಲೊಂದು ಜ್ಯುವೆಲರಿ ಅಂಗಡಿ ಇದೆ ನೋಡ್ರಿ. ಇದು ಆರ್ಟಿಫಿಷಿಯಲ್ದು ಗ್ಯಾರಂಟಿ. ಇಲ್ಲಿ ನಾವು ಲಾಸ್ಟ್ ಟೈಮ್ ಸ್ಟೋನ್ದು ಇರೋದು ನಿಮ್ಗೆ ವಿಡಿಯೋದಾಗ ಹಾಕ್ತೀನಿ ನಿಮ್ಗೆ. ಅದು ಸರ ಇಲ್ಲೇ ತೊಗೊಂಬಂದಿದ್ದೇವೆ ರೀ. ಕ್ವಾಲಿಟಿ ಸರ ಬಂದು 2 ವರ್ಷ ಆಯಿತು, ಏನೂ ಆಗಿಲ್ಲ. ನಮ್ಗೆ ಇಲ್ಲಿ ನಮ್ಮ ತಂಗಿ ಸರ ಬೇಕಾಗಿತ್ತು, ಹಾಗಾಗಿ ಸರಕ್ಕೋಸ್ಕರ ನೋಡೋಕೆ ಬಂದಿದ್ದೇವೆ ಇಲ್ಲಿ. ಒಂದು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೇವೆ ರೀ. ಬಟ್ ಅಂಗಡಿ ಬೆಸ್ಟ್ ಅದ ರೀ. ಒಂದ್ಸರಿ ನೀವು ಹೋಗಿ ವಿಸಿಟ್ ಮಾಡಿರಿ. ನಿಮ್ಗೆ ಕಲೆಕ್ಷನ್ ಇಷ್ಟ ಆಯ್ತವ. ಸರಿಯಾಗವ. ಜುಮ್ಕಿ ಅಂತೂ 1000 ಗಟ್ಟಲೆ ಅವ ರೀ, ವೆರೈಟಿ ಅವ. ಆಮೇಲೆ ಸರಗಳು ಅಷ್ಟೇ, ಬ್ಯಾಂಗಲ್ಸ್ ಅಷ್ಟೇ, ಪ್ಲೇನ್ ಬ್ಯಾಂಗಲ್ಸ್, ಸ್ಟೋನ್ ಬ್ಯಾಂಗಲ್ಸ್ ಈ ಥರದ್ದೆಲ್ಲ ಅವ. ಆಮೇಲೆ ಮ್ಯಾರೇಜ್ಗೆಲ್ಲ ಸೆಟ್ ಬರ್ತಾವಲ್ಲ ರೀ, ಆ ಥರದ್ದೆಲ್ಲ ಪ್ಲೇನ್ದು, ಸ್ಟೋನ್ದು ಈ ಥರ ಡಿಸೈನ್ ಮಾತ್ರ ಹೊಸ ಹೊಸ ಬಂದವ ನೋಡ್ರಿ. ಇವೆಲ್ಲ ಗೋಲ್ಡ್ ಮುಖದ ಮೇಲೆ ಹೊಡೆದಂಗವ, ಅಷ್ಟು ಮಸ್ತವ. ನಮ್ಮ ಹೆಣ್ಮಕ್ಳಿಗೆ ಈ ಥರ ಅಂಗಡಿಗೆ ಹೋದಂದ್ರೆ ಮುಗ್ದೈತು. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನಂಗೆ ಆಯ್ತದೆ ನಮ್ಗೆ. ಆಮೇಲೆ ಇವು ಬ್ಯಾಂಗಲ್ಸ್ ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗಿ ಹೋಯ್ತಿರಿ. 4500 ರೂಪಾಯಿ ಇತ್ತು ರೀ. ಬಟ್ ಫುಲ್ ನೋಡ್ರಿ ಸ್ಟೋನ್ ಅವ. ಲೈಟ್ ಆಗಿದ್ರೆ ಫುಲ್ ಶೈನಿಂಗ್ ಇದ್ದು. ಬಳಿ ಮಾತ್ರ ಒಂದಕ್ಕಿಂತ ಒಂದು ಚಂದಿದ್ದು ರೀ. ನಾವೊಂದು ಸ್ವಲ್ಪ ನೋಡ್ರಿ ಇಲ್ಲಿ ನಾನು ನೆಕ್ಲೆಸ್ ತೊಗೊಂಡಿದ್ದೆ ನಾವು ಲಾಸ್ಟ್ ಟೈಮ್. ಹಾಗಾಗಿ ನಮ್ಮ ತಂಗಿಗೂ ಒಂದು ನೆಕ್ಲೆಸ್ ತೊಗೊಂಡು ಬಂದೆವು. ನೀವು ಒಂದು ಸರಿ ಹೋಗಿ ಪ್ರೈಸ 850 ಸ್ಟಾರ್ಟಿಂಗ್ ಅವರ್ ಪ್ರೈಸ. ಆಮೇಲೆ ರಮ್ಯಾಗ ಏನೋ ಒಂದು ಮಾಂಗಲ್ಯ ಸರ ಇಷ್ಟ ಆಗ್ಯದದು. ಯಾವಾಗಿಂದನೋ ಲಾಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೇವಲ್ಲ ರೀ, ಅಲ್ಲೂ ಒಂದು ಜ್ಯುವೆಲರಿ ಅಂಗಡಿ ಇತ್ತು. ಅಲ್ಲೂ ಈ ಥರದೊಂದು ಸರ ನೋಡ್ಲತ್ತಿಳು. ಆಮೇಲೆ ಇವತ್ತು ಅದು ಸರ ನೋಡ್ಲತ್ತಿಳು ರೀ. ಅಂದರೆ ಸಿಂಗಲ್ ಆಕಿಂದು ಗೋಲ್ಡ್ ಇದ್ದಿಂದು ಡಬಲ್ ಎಳಿದದ ರೀ. ಆಕಿಗೆ ಸಿಂಗಲ್ ಬೇಕಾಗ್ಯದ, ಹಾಗಾಗಿ ನೋಡ್ಲತ್ತಿಳು. ಇಲ್ಲೇ ಟೈಮ್ ಆಗೋಯ್ತು ರೀ. ಬರ್ರಿ ನೋಡ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟೊಂದೆಲ್ಲ ಐಟಮ್ಸ್ ತಂದಿಟ್ರ. ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡೋಕೆ ಮುಖಗಳು, ಆಮೇಲೆ ಕೈ ಕಾಲ ತಟ್ಟೆಗಳು, ಆಮೇಲೆ ಆ ಕಡೆ ಸೈಡಿಗೆ ಕೂಡಿಸೋದೆಲ್ಲ ಕುಷನ್ಗಳು, ಈ ಥರದ್ದೆಲ್ಲ ತಂದಿಟ್ರು. ಬಟ್ ರೇಟ್ ಮಾತ್ರ ಕೇಳಬೇಡ್ರಿ. ಇವು ಸಿಲ್ವರ್ದೇ ಅಲ್ರಿ, ಬಟ್ 2500 3500 ಈ ಥರ ಹೇಳಿದ್ರು. ನಾವು ಅಲ್ಲೇ ಹೊರಗಿಂದ ಇಷ್ಟೇ ನೋಡ್ಕೊಂಡ್ಬಿಟ್ಟು ಬಂದೇವ್ರಿ. ಯಾಕಂದ್ರೆ ರೇಟ್ ಹೈವ ಜಾಸ್ತಿ ಅಂತ ಕೇಸಿಂದ. ಬಟ್ ಎಲ್ಲ ಸರಿಯಾಗವ ರೀ, ಪ್ರೈಸ್ ಜಾಸ್ತಿ ಇದ್ದು. ಅದಕ್ಕೆ ಹಾಗೆ ಬೇಡಪ್ಪ ಸುಮ್ಮನೆ ಅಂತ ಕೇಸಿಂದ ಬಂದೇವ್ರಿ. ಏನು ಒಂದು ದಿನ ಹಾಕೋ ಸಲಿಂದ ಅಷ್ಟೊಂದು ಪ್ರೈಸ್ ಕೊಡ್ಬೇಕೇನೋ ಅಂತೇಳಿ ಬಂದೇವ್ರಿ.
ಸೇಮ್ ಸಂಡೇ ಅಂತೂ ಕಾಲಿಡೋಕ್ಕಾಗಲ್ಲ ರೀ. ಇವತ್ತು ಭಾಳ ಜನ ಬಂದರು, ಯಾಕಂದ್ರೆ ಹಬ್ಬ ಬರ್ತಾ ಬರ್ತಾ ಬಂದ್ರೆ ರಶ್ ಇರ್ತದೆ ಅಂತ ಹೇಳ್ಕಿಸಿಂದ ಇವಾಗಲೇ ಬಂದಾರಲ್ಲ ಜನ ರೀ. ಈಗ ನಮಗೆ ಮೇನ್ ಬೇಕಾಗಿಂದು ಸಾರಿ ಬೇಕಾಗ್ಯಾವ್ರಿ. ನಮ್ಮ ಫ್ರೆಂಡ್ ಲಾಸ್ಟ್ ಟೈಮ್ ಭೈರಪ್ಪ ಸಿಲ್ಕ್ ಹೋಗಿಳಂತ ನೋಡ್ರಿ, ಇಲ್ಲಿ ಅಂಗಡಿಗೆ ಬಂದೆವು. ಹೊರಗೆ ಬೋರ್ಡ್ ಹಾಕ್ಯಾರಿ 50% ಅಂತ ಹೇಳ್ಕಿಸಿಂದ ಆಫರ್ ಅಂತೇಳಿ ಹಾಕ್ಯಾರ. ಬಟ್ ಒಳಗೆ ಹೋಗಿ ನೋಡಿದ್ಮೇಲೆ ಯಪ್ಪ ಎಲ್ಲ ಬರೀ ಸುಳ್ಳ್ರಿ. ಮ್ಯಾಲೆ ಮಾತ್ರ ಹೇಳಿರ್ತಾರೆ ಆಫರ್ ಅದ 10% ಅಲ್ಲಿ ಹೊರ ಹಾಕೋದು 50%. ಬಟ್ ಒಳಗೆ ಹೋದ್ಮೇಲೆ ನೋಡಿದ್ರೆ 10% 20% ಅಷ್ಟೇ ಆಫರ್ ಹಾಕ್ಯಾರ್ರಿ. ಅಲ್ಲಿ ನಮ್ಗೆ ಯಾಕೋ ಸೀರೆಗಳು ಇಷ್ಟ ಆಗಿಲ್ಲ, ಮತ್ತು ಪ್ರೈಸ್ಗಳು ಹಾಗೆ ಇದ್ದು, ಅದಕ್ಕೆ ಬೇಡ ಅಂತೇಳಿ ಮತ್ತು ಸುದರ್ಶನ್ ಸಿಲ್ಕ್ ಬಂದೇವ್ರಿ. ಅಲ್ಲಿ ಫಸ್ಟ್ ಸಣ್ಣದು ಸುದರ್ಶನ್ ಸಿಲ್ಕ್ ಹೋದೆವು. ಅಲ್ಲೂ ಅಷ್ಟೇ ರೀ, ಅಲ್ಲೂ ಬರೀ 10% ಕಾಂಜೀವರಂ ಸೀರೆಗಳು, ಆಮೇಲೆ ಏನೋ ಒಂಥರ ಅಲ್ಲೂ 10% ಐತ್ರಿ. ಯಾಕೋ ಅಲ್ಲೂ ಸೀರೆಗಳು ಇಷ್ಟ ಆಗಿಲ್ಲ ನಮ್ಗೆ. ನೋಡಿದೆವು ಎಲ್ಲ 17,000 18,000 ಈ ಥರ ರೇಂಜ್ನಾಗಿದ್ದು. ಆಮೇಲೆ ನಮ್ಗೆ ಯಾಕೋ ಬೇಡ ಅಂತ ಅನ್ನಿಸ್ತಲ್ಲ ಸೀರೆಗಳು. ಅವಕ್ಕೆ ನೋಡಿದ್ರೆ ಇಲ್ಲಿ ಮೊಬೈಲ್ದಾಗ ಒಂದು ಸ್ವಲ್ಪ ಸರಿಯಾಗಿ ಕಾಣ್ತಾವೆ, ಬಟ್ ಅಲ್ಲಿ ನೋಡಿದ್ಮೇಲೆ ಕಲರ್ ಕಾಂಬಿನೇಷನ್ ಒಂದು ಸ್ವಲ್ಪನೂ ಚಂದ ಇದ್ದಿದ್ದಿಲ್ಲ ರೀ. ಅದಕ್ಕೆ ಬೇಡ ಅಂಥೇಳಿ ಮತ್ತು ಇನ್ನೊಂದು ಸುದರ್ಶನ್ ಸಿಲ್ಕ್ ಬಂದೇವ್ರಲ್ಲಿ. ಅಲ್ಲೂ ಅಷ್ಟೇ, ಅಲ್ಲಿ ನಾವು ಹೊಂಟೆ ಅಂದ್ರೆ ಸಾಕು, ಅಲ್ಲಿ ಅಂಗಡಿ ಕರಿತಾರೆ, ಇಲ್ಲ ಆಫರ್ ಇದೆ ಬರ್ರಿ, ಅಲ್ಲ ಆಫರ್ ಇದೆ ಬರ್ರಿ ಅಂತೆಲ್ಲ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ ನೋಡಿರಿ. ಇದು ಸೀರೆ 27,000 ರೂಪಾಯಿ ಅದ ರೀ. ನಮ್ಮ ಫ್ರೆಂಡ್ ನೋಡಿ ಅಪ್ಪ 27,000 ಅಂತಂತಂದಳು. ಅದಕ್ಕೆ ನಮ್ಮದು ಬಜೆಟ್ನಾಗ ಏನು ಸ್ವಲ್ಪ ನೋಡಮ್ಮಿ, ಅಷ್ಟೊಂದೆಲ್ಲ ರೇಟ್ ಬೇಡ ಅಂತ ಹೇಳ್ಕೇಸಿಂದ ಮತ್ತು ಇಲ್ಲಿ ಅಂಗಡಿ ಇನ್ನೊಂದು ಸುದರ್ಶನ್ ಸಿಲ್ಕ್ ನೋಡಿನೂ ಮತ್ತು ತಿರ್ಗಿ ನಾವು ಮತ್ತು ಇನ್ನೊಂದು ನಾರ್ಮಲ್ ಅಂಗಡಿ ನೋಡಿದೇವೆ ರೀ. ಇಡೀ ದಿನ ತಿರುಗಾಡಿದೆ. ನಮ್ಗೆ ಬಜೆಟ್ ತಕ್ಕಂಗೆ ನಮ್ಗೆ ಇಷ್ಟ ಆಗಿನ ಸೀರೆಗಳೇ ಸಿಕ್ಕಿಲ್ಲ. ಯಾಕೋ ಇದೇ ಸರಿ ಫಸ್ಟ್ ಟೈಮ್ ಹಿಂಗೆ ಆಗಿದ್ರಿ. ಲಾಸ್ಟ್ ಟೈಮ್ ಹೋದಾಗೂ 2-3 ಸೀರೆ ತೊಗೊಂಬಂದಿದ್ದೆ, ನನಗೆ ಏನೋ ಅನಿಸಿದ್ದಿದ್ದಿಲ್ಲ ಸೀರೆ ಹುಡ್ಕಾರ್ದಾಗ. ಬಟ್ ಇದೇ ಸರಿ ನನಗೆ ಆಕಿಗೂ ಅಷ್ಟೇ ನನಗೂ ಅಷ್ಟೇ ರೀ, ಬರೀ ಹುಡುಕಿ 5 ಗಂಟೆ ತನಕ ತಿರುಗಾಡಿದೆ. 1 ಗಂಟೆಯಿಂದ 5 ಗಂಟೆ ತನಕ 5 ಅವರ್ ತಿರುಗಾಡಿದೇವೆ ರೀ. ನಮಗೆ ಸೀರೆನೇ ಸರಿಯಾಗಿ ಸಿಕ್ಕಿಲ್ಲ. ಎಲ್ಲ ಒಂಥರ ಕಲರ್ಗಳೇ ಒಂಥರ, ಕಾಂಬಿನೇಷನ್ ಒಂಥರ, ಬಟ್ಟೆ ಒಂಥರ, ಆಮೇಲೆ ನಮಗೆ ಇಷ್ಟ ಆಗಿದ್ದು ಪ್ರೈಸ್ ಹೈ ಇದ್ದು. ಹಾಗಾಗಿ ಹಿಂಗೆ ಏನೇನೋ ಆಗ್ಬಿಟ್ಟು ನಮ್ಗೆ ಸೀರೆನೇ ಇಷ್ಟ ಆಗಿಲ್ಲ. ಲಾಸ್ಟ್ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 5ಕ್ಕೆ ಹಂಗೆ ಸೀರೆ ತೊಗೊಂಬಂದೆ. ಆವಾಗ ಮತ್ತು 5ಕ್ಕೆ ಹಂಗೆ ಸೀರೆ ತೊಗೊಂಡು ಬೇರೆ ಶಾಪಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆವು ರೀ. ನೋಡಿರಿ ಎಲ್ಲ ಬರೀ 10% ಅಲ್ಲಿ ಇಲ್ಲಿ ನೋಡಿದ್ರೊಳಗೆ ಕಾಣತ್ತದಲ್ಲ, ಬರೀ 10%. ಅಲ್ಲಿ ದೊಡ್ಡದಾಗ ಬೋರ್ಡ್ ಹಾಕೊಂಡ್ರಿ ಅಪ್ ಟು 50% 40% ಅಂತೇಳಿ. ಬಟ್ ಅವು ಒಂದೊಂದು ಸೀರೆಗಳ ಮೇಲೆ ಅಷ್ಟೇ ರೀ. ಈ ನಾರ್ಮಲ್ ಸೀರೆಗಳು 3,500 4,000 ಈ ಥರ ಸೀರೆಗಳ ಮೇಲೆ ಒಟ್ಟೆ ಡಿಸ್ಕೌಂಟೇ ಇಲ್ಲರಿ. ಮೈ ಮೇಲೆ ಹಾಕ್ಕೊಂಡು ನೋಡಿದ್ರು ಅಷ್ಟೇ, ಆಮೇಲೆ ಎದುರು ನೋಡಿದ್ರು ಅಷ್ಟೇ, ಸೀರೆಗಳೇ ಸರಿಯಾಗಿದ್ದಿಲ್ಲ ರೀ ಸರಿ. ನಮಗೆ ಅನ್ನಿಸ್ತು ಯಾಕಾದ್ರೆ ಸೀರೆಗೆ ನೋಡ್ರಿ ಆಫರ್ ಹೆಂಗೆ ಹಾಕ್ಯಾರ ನೋಡ್ರಿ. ನಿಮಗೆ ನೋಡ್ತಿರ್ಬೋದು, ನಾನೇನು ಸುಳ್ಳು ಹೇಳ್ತಿಲ್ಲ. ಮ್ಯಾಲೆ ಬೋರ್ಡ್ ಮಾತ್ರ ಹಾಕ್ಯಾರ, ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಸೀರೆಗಳು ನೋಡಿದ್ಮೇಲೆ 10% ಅಂತ ಕೇಸಿಂದ ಆ ಸೀರೆಗಳ ಮೇಲೆ ಹಾಕ್ಯಾರ. ಇಷ್ಟೆಲ್ಲ ನೋಡಿ ಬೇರೆ ಅಂಗಡಿಗೆ ಬಂದು ಒಂದು ಸೀರೆ ತೊಗೊಂಡು ಬಂದೇವ್ರು ಅಕ್ಕಿ ನಾನು ಎಲ್ಲ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನನಗೆ ಅಷ್ಟೊತ್ತಿಗೆಲ್ಲ ಸಾಕ ಹೋಗಿತ್ತು, ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಡಿಸ್ಕೌಂಟ್ ಇರ್ತಿರ್ತದೆ, ಯಾಕೆ ನೀವು ಡಿಸ್ಕೌಂಟ್ ಕೊಡಲಾಗಿರಿ, ಆಫರ್ ಹಾಕಿ ಕೊಡಲಾಗಿರಿ ಅಂತ ಅನ್ನೋಣ. ಅವ್ರು ಅಂತಂದರು ಇಲ್ಲ ಮೇಡಮ್ ಅವೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರ್ತಾವೆ, ಅವತ್ತಂದು ಆಫರ್ ಹಾಕಿರ್ತಾರೆ ಗೋಡನ್ನಂದು, ಇವೆಲ್ಲ ಕೊಡೋಕ್ಕಾಗಲ್ಲ ಹೊಸ ಸೀರೆಗಳು ಅಂತ ಹೇಳಿದ್ರು. ಅದಕ್ಕೆ ಸರಿಯಪ್ಪ ಅಂತ ಹೇಳ್ಕೇಸಿ ಸೀರೆ ತೊಗೊಂಡೇ ಬಂದೇವ್ರಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಅದ ರೀ, ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. ಒಂದು ಸ್ವಲ್ಪ ಕಾಮಿಡಿ ಅದ. ನನ್ನ ಫ್ರೆಂಡ್ ಮನೆಗೆ ಬಂದೀನಿ ರೀ ವಿಡಿಯೋ ಮಾಡ್ಕೊಳಕ್ಕೆ. ಚಿಕ್ಕಪೇಟೆದಾಗ ಅಕ್ಕಿ ಏನು ತೊಗೊಂಡ್ಳು, ಆಮೇಲೆ ನಾ ಏನು ತೊಗೊಂಡೆ ಅಂಥೇಳಿ ಇಬ್ರದ್ದು ಸೇರಿ ತೋರ್ಸ್ಲತ್ತೀನಿ ರೀ. ಬರ್ರಿ. ನನಗೆ ಅಕ್ಕಿನ ಮಕ್ಕಳು ನನ್ನ ಮಕ್ಕಳು ಸೇರಿ ವಿಡಿಯೋ ಮಾಡ್ಲಿಕ್ಕೆ ಬಿಡಲಾಗಿರು. ಆಮೇಲೆ ನನಗೊಂಥರ ಅವ್ರ ಮನ್ಯಾಗ ವಿಡಿಯೋ ಮಾಡೋಕೆ ನನಗೊಂಥರ ಅನ್ಕಂಫರ್ಟಬಲ್. ಆಮೇಲೆ ಇವು ಬೇರೆ ಹುಡುಗರು ನಗಸ್ಲತ್ತಿರು. ಇದು ಅಕ್ಕಿಂದು ಸೀರೆ ಅದ ರೀ. ಫಸ್ಟ್ ಇದು ಪಿಂಕ್ ಕಲರ್ದು ಬಟ್ಟೆ ಸಾಫ್ಟ್ ಅದ ರೀ, ಚಂದ ಅದ ಇದು ಸೀರೆ. ಇದನ್ನು ಸೀರೆ ತೊಗೊಂಡಾಳ ಆಕೆ. 2 ಸೀರೆ ತೊಗೊಂಡಾಳ್ರಿ. ಅದು ಪ್ರೈಸ್ ಬಂದುಬಿಟ್ಟು 1,200 ರೂಪಾಯಿ ಕೊಟ್ಟರಿ ಇದು ಸೀರೆ ರೀ. ಇದೇನು ಡಿಸ್ಕೌಂಟ್ ಅದು ಇದು ಏನಿಲ್ಲ ರೀ, ನಾವೇ ಬಾರ್ಗಿನ್ ಮಾಡ್ಕೇಶನ್ ತೊಗೋಬೇಕು ಅಷ್ಟೇ. ಆಮೇಲೆ ಇದೊಂದು ಸೀರೆ ತೊಗೊಂಡ್ರಿ ಪರ್ಪಲ್ ವಿತ್ ಲೆಮನ್ ಕಲರ್ದು. ಇದೂ ಸರಿಯಾಗದ್ರ ಬಟ್ಟೆ. ಇದು ಸಿಂಪಲ್ಲಾಗಿ ಮನೆಗೆಲ್ಲ ಹಾಕೊಳಕ್ಕೆ ಬರ್ತದೆ ಅಂತ ಹೇಳ್ಕೇಶ್ ಇದೊಂದು ಸಿಂಪಲ್ಲಾಗಿ ಸೀರೆ ತೊಗೊಂಡಾಳ. ಇದು ಸರಿಯಾಗದ ರೀ. ನಾವು ಒಂದು ತೊಗೊಂಡಿನಿ, ಆಕೆ 2 ತೊಗೊಂಡಳು. ಅಂದ್ರೆ ಅಲ್ಲಿ ಅವರು ದೇವ್ರದ್ದು ಏನೋ ಮನೆ ದೇವ್ರದ್ದು ಪೂಜೆ ಅದಂತ, ಹಂಗಾಗಿ ಅದು ತೊಗೊಂಡಳು. ಅಷ್ಟಾಗಿ ಆಕಿನ ಮಗ ಬೇರೆ ಬಂದ.
ಅಷ್ಟೇ ಮುಗೀತು ನಂದು ಇವತ್ತು ವಿಡಿಯೋ ಮಾಡ್ಕೊಳಂಗೆ ಅಂತ ಅಂದ್ಕೊಂಡು ಇವಾಗಲೇ ಬರಬೇಕೇನೋ ಅಂತ ಹೇಳ್ಬಿಟ್ಟು ನಾನು ಕಾಮಿಡಿ ಮಾಡತ್ತಿದ್ದ. ಸುಮ್ಮನಿರ್ತಾ ಇಲ್ಲ ಮಾತಾಡಿ ನಂಗೆ ಯಾಕೋ ವಿಡಿಯೋ ಮಾಡೋಣ ಅಂತ ಬಂದೀನಿ ಫ್ರೆಂಡ್. ಮಾತೇ ಆಡ್ತಾರೆ, ಮಾತಾಡೋಕ್ಕೆ ಬಿಡ್ತೀವಿ, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತು ವಿಡಿಯೋ ಮಾಡ್ದಂಗೆ ನಾ ಇವತ್ತು ಅಮ್ಮ ಮಕ್ಕಳು ಏನೋ ಡೀಪಾಗಿ ಡಿಸ್ಕಸ್ ಮಾಡತ್ತಿರ್ರಿ. ನಾ ಸುಮ್ಮ ಸೈಲೆಂಟಾಗಿ ಕೂತ್ಕೊಂಡು ಕೇಳತ್ತಿದ್ದ. ಲೇಖನೇನೋ ಅದು ಯಾಕೆ ಬೀಸಾಕ್ದಿ ಇದು ಯಾಕೆ ಬೀಸಾಕ್ದಿ ಅಂತೇನೇನೋ ಕೇಳತ್ತೀನೋ ಅವ್ರ ಭಾಷೆನಾಗ. ನಾ ಅವ್ರು ಸರಿ ಇತ್ತಂತಂದರೆ ಈ ಕಡೆಯಿಂದ ಬೆಂಗಳೂರು ಭಾಷೆನ ಮಾತಾಡ್ತೀನಿ ರೀ. ನಿಮ್ಮ ಸರಿ ಮಾತ್ರ ನಮ್ಮ ಕಡೆಯಿಂದ ಮಾತಾಡ್ತೀನಿ. ಅಕ್ಕಿ ನಾ ಎರಡು ಪ್ಲಾಜೋ ಪ್ಯಾಂಟ್ ತೊಗೊಂಬಂದೇವ್ರಿ. ಒಂದು ಪಿಂಕ ಪರ್ಪಲ ಬಟ್ಟೆ ಸಾಫ್ಟಾಗಿ ಮಸ್ತ್ ಅದ ರೀ ಕಲರ, ಮತ್ತು ಫ್ರೀ ಸೈಜ್. ಎಷ್ಟು 400 ರುಪೀಸ್ ಅಂದ್ರೆ ಒಂದು 200 ರೂಪಾಯಿ ರೀ, ಎರಡಕ್ಕೆ 400 ರುಪೀಸ್. ಸೇಮ್ ಕಲರ್ ತೊಗೊಂಡಿದ್ದೇವೆ ಇಬ್ರೂ. ನಾ ಸ್ಟಾರ್ಟಿಂಗ್ ಒಂದು ಜ್ಯುವೆಲರಿ ಅಂಗಡಿ ತೋರಿಸ್ದೆ ನೋಡ್ರಿ, ಅಲ್ಲೇ ನೋಡ್ರಿ ಇದು ಬ್ಯಾಂಗಲ್ಸ್ ತೊಗೊಂಡಿದ್ದೆವು. ಒಂಥರ ಏನೋ ಒಂಥರ ಡಿಫ್ರೆಂಟಾಗಿ ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾವ. ಮಸ್ತ್ ಬ್ಯಾಂಗಲ್ಸ್ ರೀ ಇವು. ಎರಡು ಬೇಕಾದ್ರೆ 2 ಹಾಕೋಬೋದು, ಇಲ್ಲಾಂದ್ರೆ 4 ಹಾಕೋಬೋದು. ಕರೆಂಟ್ ಹೋಗಿಲ್ಲ ಕಣೆ, ನಿಮ್ಮ ಸೈಡ್ ಹೋಗಿತ್ತಾ? ನಮ್ಮ ಸೈಡ್ ಹೋಗಿಲ್ಲ ಅಂದ್ರೆ ಅವರು 31 ಗಂಟೆ ಅಷ್ಟೇ ಹೇಳಿದ್ದು. ನಮ್ಮ ಅಣ್ಣನೂ ಹಂಗೇನಿಲ್ಲ, 30ನೇ ತಾರೀಕಿಂಟ ಅಂತ ಅಂದಿದ್ದು ಅಷ್ಟೇ. ನೋಡಿ ಸ್ಟ್ರೈಟ್ ಮಾಡಿ ತೊಗೊಂಡಿದ್ದೆವು ಇಬ್ಬರು ಒಂದೊಂದು. ಇದು 500ಗೆ 2 ಕೊಟ್ರ. ಒಬ್ರು ಏನೋ 1000 ರೂಪಾಯಿ ಕೇಳಿರು, ಒಂದೊಂದಕ್ಕೆ 1000 ರೂಪಾಯಿ ಹೇಳಿರ್ರಿ. ಮತ್ತು ಮುಂದೆ ಬಂದಮೇಲೆ 500ಗೆ 2 ಕೊಟ್ರ. ಮತ್ತು ಇದು ನಮ್ಮದು ತಂಗಿದು ನೆಕ್ಲೆಸ್ ಅದ ರೀ. ಒಂಥರ ವೈಟ ವಿತ್ ರೂಬಿ ರೆಡ್ ಕಲರ್ ಸ್ಟೋನ್ ಬರ್ತಾವ್ರಿ. ಸರಿಯಾಗದ ನೋಡಕ್ಕೆ. ಇದನ್ನು ನಮ್ಮ ಫ್ರೆಂಡ್ ಹಾಕೊಂಡ್ಳು ಮಸ್ತ್ ಕಾಣತ್ತಿತ್ತು. ಅಲ್ಲ ವೇರ್ ಮಾಡಲ್ಲ ತೋರಿಸ್ತಾರೆ ರೀ, ಚಂದ ಕಾಣಿಸ್ತತಿತ್ತು. ವೈಟ್ದು ಮತ್ತು ರೆಡ್ದು 2 ಸ್ಟೋನ್ ಮಿಕ್ಸ್ ಅವ. ಪೆಂಡೆಂಟ್ ಎಲ್ಲ ಚಂದ ಅದ ರೀ. ಆಮೇಲೆ ಚಿಕ್ಕದಾಗಿ ಇದಕ್ಕೆ ಕಿವಿಗಿಂದ ಬಂದವ, ಇವನು ಸರಿಯಾಗವ ರೀ. ನಮ್ಮ ಚಿಕ್ಕು ಬಂದ್ಬಿಟ್ಟು ಮಮ್ಮಿ ಇಷ್ಟೆಲ್ಲ ನಿನಗೆ ಅಂತ ಕೇಳತ್ತೀನು. ನೋಡ್ರಿದು ನನ್ನ ಸೀರೆ ಅದ ಪರ್ಪಲ್ ವಿತ್ ಬೇಬಿ ಪಿಂಕ್. ಈ ಥರ ಕಲರ್ ಕಾಂಬಿನೇಷನ್ ನನ್ನ ಬಳಿ ಇದ್ದಿದ್ದಿಲ್ಲ ರೀ, ಹಾಗಾಗಿ ಈ ಕಲರ್ ತೊಗೊಂಡ. ಸರಿಯಾಗಿ ಬಂದ್ರಿ ಇದು ಸೀರೆ. ಯಾವ ಥರ ಅದ ನೋಡ್ರಿ, ಬ್ಯಾಕ್ ಸೈಡ್ ನೋಡಿದ್ರಲ್ಲ ಆ ಥರನೇ ಬೇಬಿ ಪಿಂಕ್ ಒಳಗೆ ಬ್ಲೌಸ್ ಬಂದದ ನೋಡ್ರಿ. ಇದು ಚೆಕ್ಸ್ ಒಳಗೆ ಕಡ್ಡಿ ಅವಲ್ಲ, ಇದು ಬ್ಲೌಸಿಗೆ ಬಂದದ. ಚಿಕ್ಕಪೇಟದಂದು ಈ ಸರಿ ಇಷ್ಟೇ ಐಟಮ್ ತೊಗೊಂಬಂದಿದ್ದವ್ರಿ, ಜಾಸ್ತಿ ಏನು ತೊಗೊಂಬಂದಿಲ್ಲ. ಆಮೇಲೆ ಹುಡುಗರಿಗೆಲ್ಲ ಅಕ್ಕಿ ರೊಟ್ಟಿ ಹಾಕ್ಕೊಟ್ರು ನಮ್ಮ ಫ್ರೆಂಡ. ಅವರೆಲ್ಲ ರೊಟ್ಟಿ ತಿಂದ್ಬಿಟ್ಟು ಕೆಳಗೆ ಆಟಾಡಕ್ಕೆ ಹೋದರು. ಆಮೇಲೆ ನನಗೂ ಹಾಕ್ಕೊಟ್ಳು, ನಾನು ತಿಂದ್ಕಿಸಿಂದ ಜುಡಿಯೋದಾಗ ಏನೋ ಆಫರ್ ಬಿಟ್ಟರೆ ನಡಿ ಹೋಗಿ ಬರಮ್ಮ ಅಂತಂತ ಹೇಳಿದಳು. ಅದಕ್ಕೆ ನಾನು ಭಾಳ ದಿವಸ ಆಗಿತ್ತು ಜುಡಿಯೋಗೆ ಹೋಗಿರಲಿಲ್ಲ. ನೋಡಮ್ಮ ಏನು ಬಿಟ್ರ ಅಂತೇಳಿ ಹೋದೆವು. ಜುಡಿಯೋಗೆ ಹೋಗೋದೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ರೀ. ಅವ್ರು ಆಫರ್ ಬಿಟ್ಟು 1 ವೀಕ್ ಆಗ್ಯದ್ರಿ, ನಮಗೆ ಗೊತ್ತಾಗಿಲ್ಲ ಆಫರ್ ಬಿಟ್ಟಿದ್ದು. ಬಟ್ಟೆ ಎಲ್ಲ ಹುಡುಗರು ಬಟ್ಟೆ ಎಲ್ಲ ಸರಿಯಾಗಿದ್ದು ರೀ. ಹಂಗೆ ನೋಡ್ಕೊಂಡು ಕೇಸಿಂದ ಬಂದೇವೆಲ್ಲ ಖಾಲಿ ಹೋಗಿವಲ್ಲಿ, ಏನೋ ಇದ್ದಿದ್ದಿಲ್ಲ ಅಷ್ಟಕ್ಕಷ್ಟೇ ಇದ್ದು. ಮತ್ತು ಕಾಸ್ಮೆಟಿಕ್ಸ್ ಮೇಲೂ ಆಫರ್ ಹಾಕಿರು. ಏನಿಲ್ಲ, ಬರೀ ನೋಡ್ಕೊಳ್ಳೋದು ಬರೋದಾಗೋಯ್ತು. ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.